ತಾಲೂಕಿನ ಆಲ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆಯಬೇಕಿದ್ದ ಸಾಮಾನ್ಯ ಸಭೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಮಿಸದೆ ಯಾವೊಬ್ಬ ಸದಸ್ಯರಿಗೂ ಮಾಹಿತಿ ನೀಡದೆ ಸಭೆಯನ್ನ ಮುಂದೂಡಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಎದುರು ಸರ್ವ ಸದಸ್ಯರು ಪ್ರತಿಭಟನೆ ನಡೆಸಿದರು. ಪಂಚಾಯಿತಿ ಸದಸ್ಯರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನ್ಯಾಯ ನಮಗೆ ಬೇಕೇ ಬೇಕು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಭರತ್ ಅವರು ಮಾತನಾಡಿ, ಆಲ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಾವುದೇ ಒತ್ತಡಕ್ಕೆ ಒಳಗಾಗಿ ಇಂದು ನಡೆಯಬೇಕಿದ್ದ ಸಾಮಾನ್ಯ ಸಭೆಯನ್ನ ಏಕಾಏಕಿ ಸರ್ವಾಧಿಕಾರಿ ಧೋರಣೆಯಿಂದ ಪಂಚಾಯಿತಿ ನಿಯಮವನ್ನು ಉಲ್ಲಂಘಿಸಿ ಮುಂದೂಡಿರುವುದು ಖಂಡನೀಯ. ಪಂಚಾಯತ್ ನಿಯಮದಂತೆ ಅಧ್ಯಕ್ಷರು ಗೈರಾದರೆ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಬೇಕು. ಆದರೆ ಕಾರ್ಯದರ್ಶಿಗಳು ಈ ನಿಯಮ ಪಾಲಿಸದೆ ನಿಯಮವನ್ನು ಗಾಳಿಗೆ ತೂರಿದ್ದಾರೆ. ಇದನ್ನ ಖಂಡಿಸಿ ಗ್ರಾಮ ಪಂಚಾಯಿತಿ ಎದುರು ಸರ್ವ ಸದಸ್ಯರು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು. ಅಧ್ಯಕ್ಷರು ನೇತೃತ್ವದಲ್ಲಿ ಮೀಟಿಂಗ್ ಕರೆದಿದ್ರು. ಇದು ಕೊನೆ ಮೀಟಿಂಗ್, ಯಾಕಂದ್ರೆ 2ನೇ ತಾರೀಕು ಬಾಡಿ ಕ್ಲೋಸ್ ಆಗ್ತಿರೋದ್ರಿಂದ ಇದು ಕೊನೆ ಮೀಟಿಂಗ್ ಆಗಿದೆ. ಬಟ್ ಅಧ್ಯಕ್ಷರು ಬೇಜವಾಬ್ದಾರಿತನದಿಂದ ಸರ್ವಾಧಿಕಾರ ಧೋರಣೆಯಿಂದ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿದೆ. ಯಾಕಂದ್ರೆ ತುಂಬಾ ಅಭಿವೃದ್ಧಿ ವಿಚಾರ ಮಾತಾಡಕ್ಕಿತ್ತು ಇವತ್ತು. ಯಾಕಂದ್ರೆ ಕೋಳಿ ಅಂಗಡಿ ಹರ ಇತ್ತು, ಮಳಿಗಳ ಹರ ಇತ್ತು, ಹಾಗೆ ಸಾರ್ವಜನಿಕ ಅರ್ಜಿಗಳ ವಿಚಾರ ಇತ್ತು. ಬಟ್ ಅಧ್ಯಕ್ಷರು ಬೇಕಂತ ಬೇಜವಾಬ್ದಾರಿತನದಿಂದ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಇದರಲ್ಲಿ PDO ಸಮೇತ ಶಾಮಿಲಾಗಿದ್ದಾರೆ. ಇಬ್ಬರು ಸೇರ್ಕೊಂಡು ಮೀಟಿಂಗ್ ನ ಇವತ್ತು ಮುಂದೂಡಿದ್ದಾರೆ ಅಂತ ಹೇಳ್ತಾ ಇದ್ರ ಬಗ್ಗೆ ಇಲ್ಲಿ ಬರಬೇಕು. ಬರದೇ ಹೋದ್ರೆ ನಾವು ಸಂಜೆ ತನಕ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಷ್ಟು ದಿನ ಕೊಡಬೇಕು? ಶುಕ್ರವಾರ ಮೀಟಿಂಗ್ ಆಗಬೇಕು. ಯಾಕಂದ್ರೆ ಸೋಮವಾರಕ್ಕೆ ನಮ್ಮ ಬಾಡಿ ಕ್ಲೋಸ್ ಆಗ್ತಿದೆ. ಶುಕ್ರವಾರ ಮೀಟಿಂಗ್ ಆಗದೆ ಹೋದ್ರೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ಮತ್ತೊಬ್ಬರೇ ಸದಸ್ಯರಿಗೆ ಎಷ್ಟು ದಿನ ಸಭೆ ಸದಸ್ಯರಿಗೆ 7 ದಿನ ಮುಂಚೆ 7 ದಿನ ಟೈಮ್ ಕೊಡಬೇಕಿತ್ತು. ಬಟ್ ಇರೋದು 5 ದಿನ ಇನ್ನು ಸಭೆ ಕರೀಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ವಿಶೇಷ ಸಭೆ ಕರಿಬೇಕಾಗುತ್ತೆ ಅಧ್ಯಕ್ಷರು. ಕೆಂಪೇಗೌಡ ಸ್ಟ್ಯಾಚ್ಯೂ ಏನು ಸರ್? ಕೆಂಪೇಗೌಡ ಸ್ಟ್ಯಾಚ್ಯೂ ಆಲ್ರೆಡಿ ಈಗ ಮಾಡಿದ್ದಾರೆ. ಅದು ಪಂಚಾಯತಿ ಜಾಗ, ಪಂಚಾಯತಿಯಿಂದ ಮೂಲ ಅನುದಾನ ಕೊಟ್ಟಿದ್ದೀವಿ. ಬಟ್ ಪಂಚಾಯತಿಯಿಂದ ಪ್ರೋಟೋಕಾಲ್ ಬಿಟ್ಟು ಕೆಂಪೇಗೌಡ ಸರ್ಕಲ್ ಉದ್ಘಾಟನೆ ಮಾಡ್ತಾರೆ, ಅದು ಕೂಡ ತಪ್ಪಿದೆ. ಆ ವಿಚಾರ ಇಟ್ಕೊಂಡು ಅಧ್ಯಕ್ಷರ ಸಭೆ ಮುಂದೂಡಿರೋದು ನನ್ನ ಆರೋಪ ಇದೆ ಇದರಲ್ಲಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರದ ಒತ್ತಡಕ್ಕೆ ಒಳಗಾಗಿ ಸರ್ವಾಧಿಕಾರಿ ಧೋರಣೆಯನ್ನು ತಳೆದು ಇವತ್ತು ಆಲ್ದೂರು ಗ್ರಾಮ ಪಂಚಾಯತಿ ನಡೆಯಬೇಕಾಗಿದ್ದಂಥ ಕೊನೆಯ ಒಂದು ಸಾಮಾನ್ಯ ಸಭೆ, ಈ ಸಾಮಾನ್ಯ ಸಭೆಯನ್ನು ದಿಢೀರಂತ ನಿನ್ನೆ ಸಂಜೆ ಮುಂದೂಡಿ ಅವರು ಇವತ್ತು ಸಭೆಯ ದಿನಾಂಕವನ್ನು ತಿಳಿಸ್ತೀರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಗ್ರಾಮ ಪಂಚಾಯಿತಿಯ ಆಫೀಸ್ನಿಂದ ಮಾನ್ಯ ನಮ್ಮ PDO ಅವರು ದಿನಾಂಕ 20ನೇ ತಾರೀಕು 21/2026 ನಮಗೆ ಸಾಮಾನ್ಯ ಸಭೆ ನೋಟಿಸನ್ನು ಕಳಿಸಿದ್ದಾರೆ. ಆ ಸಾಮಾನ್ಯ ಸಭೆ ನೋಟಿಸ್ ಒಳಗಡೆ ನಮಗೆ ಇವತ್ತು 28/1/2026 ಬೆಳಗ್ಗೆ 11 ಗಂಟೆಗೆ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಜುಬೈದಾ ಹಸೈನರ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆದಿದ್ದೀವಿ. ಇದಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಮಗೆ ಒಂದು ಸಭಾ ಆಹ್ವಾನವನ್ನು ಕೊಟ್ಟಿದ್ರು. ಆದರೆ ನಿನ್ನೆ ಸಂಜೆ ಅವರು ಏಕಾಏಕಿ ಸಭೆಯನ್ನು ಮುಂದೂಡಿ ಇವತ್ತು ಅವರು ತಮ್ಮ ಏಕಪಕ್ಷೀಯ ಧೋರಣೆಯನ್ನು, ಸರ್ವಾಧಿಕ ಧೋರಣೆಯನ್ನು ಕಳೆದ 2020 ಫೆಬ್ರವರಿ 3ನೇ ತಾರೀಕು ಆಲ್ದೂರು ಗ್ರಾಮ ಪಂಚಾಯಿತಿಯ ಮೊದಲ ಸಭೆ ದಿನಾಂಕ. ಅಲ್ಲಿಂದ ನಮಗೆ ಕೌಂಟ್ ಮಾಡಿದರೆ 2026 ಫೆಬ್ರವರಿ 2ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ನಮ್ಮ ಸಭೆ ಗ್ರಾಮ ಪಂಚಾಯಿತಿ ಅವಧಿ ಮುಕ್ತಾಯ ಆಗ್ತಾ ಇದೆ. ಇದುವರೆಗೆ ನಾವು ಕೌಂಟ್ ಮಾಡಿದರೆ ಇದು ನಮ್ಮ ಕೊನೆಯ ಸಭೆ. ಯಾಕೆ ಸಾಮಾನ್ಯ ಸಭೆಯನ್ನು ಮಾಡೋದಲ್ಲೇ ಮುಂದೂಡೋಕ್ಕೆ ಅಧ್ಯಕ್ಷರಿಗೆ ನೀವು ಕೇಳ್ಬೋದು, ಅವಕಾಶ ಇಲ್ವಾ, ಅವರಿಗೆ ಆ ಒಂದು ಪವರ್ ಇಲ್ವಾ ಅಂತೇಳಿ ಇದೆ. ಆದರೆ ಮುಂದಿನ ತಿಂಗಳು ಸಭೆ ಕರೆಯಕ್ಕೆ ಅವಕಾಶ ಇಲ್ಲ. ಮುಂದಿನ ಸಭೆಯ ದಿನಾಂಕವನ್ನು ಅವ್ರು ತಿಳಿಸ್ಲಿಕ್ಕೆ ಅವರಿಗೆ ಇನ್ಯಾವುದೇ ರೀತಿ ಅವಕಾಶ ಇಲ್ಲ. 2ನೇ ತಾರೀಕು ಮುಗಿದೋಗ್ತಾ ಇದೆ ಅಂತೇಳಿ ಈಗಾಗಲೇ ರಾಜ್ಯದಿಂದ ಚುನಾವಣಾ ಆಯೋಗ ಏನು ನಮ್ಮ ಇದಿದೆ RDPR ಇಲಾಖೆಯಿಂದ ಸೂಚನೆಗಳು ಬಂದಿದ್ದಾವೆ. ಎಲ್ಲ ಪಂಚಾಯತಿಗಳಿಗೂ ಕೂಡ ನೀವು ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು. 2ನೇ ತಾರೀಕಿನ ಯಾವ ಅವಧಿ ಮುಗಿದ ತಕ್ಷಣ ಇಮಿಡಿಯೇಟ್ ನಿಮ್ಗೆ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತೇಳಿ. ಅದರೊಳಗಡೆ ಆಲ್ದೂರು ಗ್ರಾಮ ಪಂಚಾಯತಿಯಲ್ಲಿ ಬಹಳಷ್ಟು ಸಾರ್ವಜನಿಕ ಅರ್ಜಿಗಳು, 25% ಅನುದಾನ ಕೊಡ್ತಕ್ಕಂಥದ್ದು ಏನು ಸತ್ತೋಗಿದ್ದಾರೆ ಕೆಲವರು. ಅವ್ರು ಆರ್ಡ್ರನ್ನು ಹಾಕ್ತಾರೆ. ನಿನ್ನೆ ಸಂಜೆ 6:38 ಈ ಪಂಚಾಯತಿ ಅಕೌಂಟ್ ಎಂಟ್ರಿಗೆ ಒಂದು ಆರ್ಡ್ರನ್ನು ಕಳಿಸ್ತಾರೆ. ನನ್ನ ಆರೋಗ್ಯದ ಕಾರಣದಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಸಭೆಯ ಮುಂದಿನ ದಿನಾಂಕವನ್ನು ತಿಳಿಸಲಾಗುವುದು. ಮುಂದಿನ ದಿನಾಂಕವನ್ನು ತಿಳಿಸಲಾಗುವುದಂದ್ರೆ ಉಳಿದಿರ್ತಕ್ಕಂಥದ್ದು 5 ದಿವಸ, ಸಭೆ ಕರೆಯಕ್ಕೆ 7 ದಿವಸ ಬೇಕು. ಇನ್ನು ಮುಂದಿನ ದಿನಾಂಕ ಅವ್ರು ತಿಳಿಸಿ ಸಭೆಯನ್ನು ಕರೆಯಲಿಕ್ಕೆ ಅವಕಾಶವೇ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ಇಲ್ಲಿ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನವರಾಜ್, ಲಕ್ಷ್ಮಿ, ಸವಿತಾ, ನಿತಿನ್, ಗಿರೀಶ್, ಗೋಪಾಲ್, ಕವಿತಾ, ಶ್ವೇತಾ ಹಾಗೂ ದಲಿತ ಪರ ಸಂಘಟನೆ ಮುಖಂಡರಾದ ಹೊನ್ನಪ್ಪ, ಚಂದ್ರಶೇಖರ್, ಮನು, ಜಯರಾಮ್, ಮಂಜಪ್ಪ
ಉಪಸ್ಥಿತರಿದ್ದರು.